ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ರಾಜ್ಯ ದಲಿತ ವಿದ್ಯಾರ್ಥಿ ಒಕ್ಕೂಟ, ರಾಜ್ಯ ದಲಿತ ಮಹಿಳಾ ಒಕ್ಕೂಟ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಗೌರವಾನ್ವಿತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ವಡಗೇರ ತಾಲೂಕಿನ ಕದರಾಪುರ ಗ್ರಾಮದ ಕೃಷ್ಣಾ ನದಿಯ ದಡದಲ್ಲಿರುವ ಮೀನುಗಾರರ ಗುಡಿಸಲುಗಳಿಗೆ ಭೇಟಿ ನೀಡಿ ವಾಸಿಸಲು ಮನೆಗಳಿಗಾಗಿ ಜಮೀನು ಮಂಜೂರು ಮಾಡಿ ಬಡ ಮೀನುಗಾರರ ಕುಟುಂಬಗಳಿಗೆ ಮನೆಗಳನ್ನ ನಿರ್ಮಿಸಿ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ನಿವೇಶನಕ್ಕಾಗಿ ಕದರಾಪುರ ಮತ್ತು ರೋಡ್ನಡಗಿ ಮಧ್ಯದಲ್ಲಿ ಬರುವ ಸರ್ಕಾರಿ ಜಮೀನಿನಲ್ಲಿ ನಿವೇಶನಗಳಿಗಾಗಿ ಭೂಮಿ ಮಂಜೂರಿ ಮಾಡಿ ಮನೆಗಳನ್ನು ನಿರ್ಮಿಸಿ ಹಾಗೂ ಸ್ಮಶಾನಕ್ಕಾಗಿ ಭೂಮಿ ಮಂಜೂರು ಮಾಡುವಂತೆ ಮೌಖಿಕವಾಗಿ ನಿವೇಶನಕ್ಕಾಗಿ ಹಾಗೂ ಸ್ಮಶಾನಕ್ಕಾಗಿ ಜಮೀನು ಮಂಜೂರು ತಮ್ಮಿಂದಲೇ ಇವರುಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಡಗೇರ ತಾಲೂಕಿನ ತಹಶೀಲ್ದಾರರ ಮುಖಾಂತರ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಮಲ್ಲಿಕಾರ್ಜುನ್ ಕ್ರಾಂತಿರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಕ್ರಾಂತಿ, ಅಜೀಜ್ ಸಾಬ್ ಐಕೋರ್, ಮಲ್ಲಿಕಾರ್ಜುನ್ ಕುರಕುಂದಿ, ಮಲ್ಲಿಕಾರ್ಜುನ ಕ್ರಾಂತಿ ಕರ್ನಾಳ, ಮಹದೇವಪ್ಪ ವಿಜಸಾಪುರ, ಮರೆಪ್ಪ ಹಲಗೇರ, ಬಸವರಾಜ ಗೋನಾಲ, ಹೊನ್ನಪ್ಪ ದೇವಿಕೇರಿ ಹಾಗೂ ಮೀನುಗಾರರು ಮತ್ತು ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ವರದಿ ಅಬ್ಬಾಸ್ ಅಲಿ ಯಾವೇರಿ, ಹಂಸ ಟಿವಿ. ಜಿಲ್ಲಾ ಶಾಖೆ ವತಿಯಿಂದ ಮಾನ್ಯ ತಹಶೀಲ್ದಾರ್ ವಡಗೇರಿ ಅವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಉದ್ದೇಶ ಏನಂತಂದರೆ, ಮೀನುಗಾರರು ಅಲೆಮಾರಿ ಜನಾಂಗ ದತ್ತೆ ಆ ಹೊಳೆಯ ದಂಡೆಯಲ್ಲಿ ಇಳಿತಂದು ಗುಡಿಸಲು ಹಾಕಿಕೊಂಡು ತಮ್ಮ ಮೀನಿನ ವ್ಯವಹಾರ ಮಾಡುತ್ತಾ ಬರ್ತಿದ್ದಾರೆ. ಈ ಒಂದು ಸಮಸ್ಯೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕದ್ರಾಪುರದ ವಲಯ ದಡದಲ್ಲಿರುವ ಈ ಮೀನುಗಾರರ ತೊಂದರೆ ನೋಡಿಕೊಂಡು ಮಾನ್ಯ DC ಅವರಿಗೆ, ಮಾನ್ಯ AC ಅವರಿಗೆ, ಮಾನ್ಯ ತಹಶೀಲ್ದಾರ್ ಅವರಿಗೆ ಮೌಖಿಕವಾಗಿ ಆದೇಶ ಮಾಡಿದ್ದಾರೆ. ಆದೇಶ ಏನಂತಂದರೆ, ಶಾಸಕರ ನಿವೇಶನ ಮಂಜೂರು ಮಾಡಬೇಕು ಮತ್ತು ಅವರಿಗೆ ಪ್ರತಿಯೊಂದು ಕುಟುಂಬಕ್ಕೆ ಮನೆ ಕಟ್ಟಿಕೊಡಬೇಕು. ಈ ಮೀನುಗಾರರಿಗೆ ಸ್ವಂತದಾಗಿ ಒಂದು ಸ್ಮಶಾನ ಭೂಮಿಯನ್ನು ಮಂಜೂರು ಮಾಡಬೇಕು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಂತೇಳಿ ಮಾನ್ಯ ಮೇಡಮ್ ಅವರು ಎಲ್ಲ ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕುಗಳಕ್ಕೂ ಔಚಿತ್ಯವಾಗಿ ಆದೇಶ ಮಾಡಿದ್ದಾರೆ. ಬಂಧುಗಳೇ, ಆದೇಶ ಮಾಡಿ 1 ತಿಂಗಳಾದರೂ ಇಲ್ಲಿಯವರೆಗೆ ಕಾಗದ ಪತ್ರಗಳು ರೆಡಿ ಮಾಡ್ಲಿಕ್ಕೆ ಅಂತ ಹೇಳಕೈತಾರೆ, ಕರೆಯೋದು ಸುಳ್ಳೋದು. ಅದಕ್ಕಾಗಿ ತೀವ್ರ ಗತಿಯಲ್ಲಿ ಮಾನ್ಯ ತಹಶೀಲ್ದಾರ್ ಸರ್ ಅವರು ಈ ಮೀನುಗಾರರ ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಅವರಿಗೆ ರೊಟ್ಟನಡಿಗೆ ಮತ್ತು ಕದ್ರಾಪುರ ಮಧ್ಯದಲ್ಲಿ ಸರ್ಕಾರ